ಹಲ್ಲು ಬರೋದು, ಒಂದು ಹಲ್ಲು ಬರೋ ಚಿಹ್ನೆ ಶುರುವಾಗಿ, ಅಂದರೆ ಸೈನ್ಸ್ ಹಲ್ಲು ಬರುತ್ತೆ ಅನ್ನೋ ಸೈನ್ಸ್ ಶುರುವಾಗಿ ಹಲ್ಲು ಪೂರ್ತಿ ಹೊರಗಡೆ ಬರೋ ಸಮಯ ಒಂದು ಅವಧಿ ಒಂದು ಸುಮಾರು ಒಂದು ಹತ್ತಿರ ಒಂದು ಹಾಲಲ್ಲಿ ಒಂದು ಸುಮಾರು ಒಂದು ಅಟ್ಲೀಸ್ಟ್ ಒಂದು 1.5 ತಿಂಗಳು ಅವಧಿ ಇರ್ಬೋದು, ಅಷ್ಟು ಸಮಯ ಹಿಡಿಯುತ್ತೆ. ಈ ಸಮಯದಲ್ಲಿ ಹಲ್ಲು ಬರೋಕ್ಕೆ ಮುನ್ನ ಮತ್ತು ಹಲ್ಲು ಪೂರ್ತಿ ಬಾಯ ಹೊರಗಡೆ ಬರೋ ಇದರಲ್ಲಿ ಹಲ್ಲಿನ ಮೇಲೆ ಇರುವಂಥ ವಸಡು ಸ್ವಲ್ಪ ಊತ ಬರುತ್ತೆ, ಸ್ವಲ್ಪ ಇರಿಟೇಷನ್ ಇರುತ್ತೆ, ಸ್ವಲ್ಪ ಕೆಂಪಾಗ್ಬೋದು, ಸ್ವಲ್ಪ ರಕ್ತ ಬರಬಹುದು. ಈ ಇರಿಟೇಷನಿಂದ ಮಗು ಬಾಯಿಂದ ಜೊಲ್ಲು ಹೆಚ್ಚಿಗೆ ಸುರಿಬೋದು. ಅದೇನು ಹೆಚ್ಚಿಗೆ ಆತಂಕ ಪಡಬೇಕನ್ನೋ ಏನು ನೆಸೆಸಿಟಿ ಇಲ್ಲ. ಅದು ದೇಹದ ಬೆಳವಣಿಗೆಯ ಒಂದು ಮಾಮೂಲಿ ಸಾಧಾರಣ ಪ್ರಭಾವ ಅದು. ಹಾಗಾಗ್ಬಿಟ್ಟು ಅದನ್ನೇನು ಹೆಚ್ಚಿಗೆ ಏನು ಚಿಂತೆ ಮಾಡುವಂಥ ಸಮಸ್ಯೆ ಇಲ್ಲ. ಅದು ಹಲ್ಲು ಬಂದಮೇಲೆ ವಸರು ತಾನಾಗ್ತಾನೆ ಹಲ್ಲಿನ ಸುತ್ತ ಕೂಡ್ಕೊಂಬಿಡುತ್ತೆ. ಅದರಿಂದ ಅದು ಇರಿಟೇಷನ್ ಕಮ್ಮಿ ಆದಾಗೆ ಮಗು ಬಾಯಿಂದ ಜೊಲ್ಲು ಸುರಿಯೋದನ್ನು ಕಮ್ಮಿ ಆಗ್ಬಿಡೋದು. ಅದರಿಂದ ಅದಕ್ಕೋಸ್ಕರ ಬೇರೆ ಇನ್ನೇನು ಟ್ರೀಟ್ಮೆಂಟ್ ಮಾಡಬೇಕು, ಏನಾದರೂ ಬೇರೆ ವ್ಯವಸ್ಥೆ ಮಾಡಬೇಕಂತ ನಾವೇನು ಹೇಳೋದಿಲ್ಲ. ವಯಸ್ಸಾಗ್ತಾ ಏನಾದರೂ ಜೊಲ್ಲು ಹೆಚ್ಚಿಗೆ ಸುರಿತಾ ಇದೆ ಅಂತಂದರೆ ಅದಕ್ಕೆ ಮುಂದಕ್ಕೆ ಯಾಕೆ ಆ ಥರ ಆಗ್ತಾ ಇದೆ ಅಂತ ನೋಡ್ತೀವಿ. ಸಾಧಾರಣವಾಗಿ ಕೆಲವು ಮಕ್ಕಳಲ್ಲಿ ಕಮ್ಮಿ ಜೊಲ್ಲಿರುತ್ತೆ, ಕೆಲವು ಮಕ್ಕಳಲ್ಲಿ ಸ್ವಲ್ಪ ಹೆಚ್ಚಿಗೆ ಇರುತ್ತೆ, ಸುಮಾರು ರೇಂಜ್ ಇರುತ್ತೆ. ಅದಕ್ಕೂ ಹೆಚ್ಚಿಗೆ ಏನಾದರೂ ಜೊಲ್ಲು ಸುರಿತಾ ಇದೆ, ಅದರಿಂದ ಬೇರೆ ಇನ್ನೇನಾದರೂ ತೊಂದರೆ ಆಗ್ತಾ ಇದೆ ಅಂದರೆ ಆಮೇಲೆ ಅದಕ್ಕೆ ತಕ್ಕಂಗೆ ನಾವು ಇನ್ವೆಸ್ಟಿಗೇಷನ್ಸ್ ಮಾಡಿ ನಾವು ಅಡ್ವೈಸ್ ಕೊಡ್ಬೋದು. ಆ್ಯಂಟಿಸೈಲೋಕಾಕ್ಸ್ ಅಂತ ಹೇಳ್ತೀವಿ, ಬಟ್ ಅದು ತುಂಬ ಎಕ್ಸ್ಟ್ರೀಮ್ ಕೇಸಸಲ್ಲಿ ಮಾತ್ರ ಉಪಯೋಗಿಸ್ಬೇಕಂತ ಹೇಳಿ. ಇಲ್ಲಾಂದರೆ ಸಾಧಾರಣವಾಗಿ ಅದನ್ನೇನು ಗಮನ ಕೊಡುವಂಥ ವಿಷಯ ಅಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.